कर्नाटका गुलबर्गा शहर में गुलबर्गा जिला राम सेना के जिम्मेदारान ने डिप्टी कमिश्नर ऑफिस के रूबरू एहतजाज मुनज्जम करते हुए गुलबर्गा शहर के मसाफात में मौजूद टावरगेरा में मौजूद स्लॉटर हाउस में काम करने वाले शख्स के ताल्लुकात पाकिस्तान से जुड़े होने को लेकर उस शख्स की गिरफ्तारी जो गुलबर्गा पुलिस ने की है उसकी तहकीक करके स्लॉटर हाउस के मालिक को भी गिरफ्तार करने का मुतालबा किया। राम सेना के जिलाई सदर लक्ष्मण सऊदी ने मीडिया के नुमाइंदों से बात करते हुए गुलबर्गा शहर में बांग्लादेशियों के होने का लगाया इल्जाम। लक्ष्मण सऊदी ने पुलिस डिपार्टमेंट से अपील की है कि गुलबर्गा शहर के चंद मोहल्लों में एम्ब्रॉयडरी का काम करने वाले हो सकते हैं। बांग्लादेशी पुलिस को तहकीकात करके एक्शन लेने की कही बात। गुलबर्गा डिप्टी कमिश्नर के तवज्जुह से रियासती महकमा पुलिस के आला अफसर के नाम याददाश्त पेश की। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज। ನಗರದಲ್ಲಿ ವಾಸಿಸುತ್ತಿರುವ ದೇಶದ್ರೋಹಿಗಳನ್ನು ಒದ್ದು ಓಡಿಸಲೇಬೇಕು. ದೇಶದ್ರೋಹಿಗಳನ್ನು ಒದ್ದು ಓಡಿಸಲೇಬೇಕು. ಭಾರತ್ ಮಾತಾ ಕಿ ನಗರದಲ್ಲಿ ವಾಸಿಸುತ್ತಿರುವ ಅಕ್ರಮಕೋರರನ್ನು ಹೊರಗೆ ಹಾಕಲೇಬೇಕು. ಅಕ್ರಮ ಬಾಂಗ್ಲಾದೇಶದವರನ್ನ ಒದ್ದು ಓಡಿಸಲೇಬೇಕು. ಅಕ್ರಮ ಬಾಂಗ್ಲಾದೇಶಿಗರನ್ನು ಒದ್ದು ಓಡಿಸಲೇಬೇಕು. ಮಾಹಿತಿ ಇದ್ದರೂ ಕೂಡ ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿಕೊಂಡಿರುವುದು ಧಿಕ್ಕಾರ. ಮಾಹಿತಿ ಇದ್ದರೂ ಕೂಡ ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿಕೊಳ್ಳುತ್ತಿರುವುದಕ್ಕೆ ಧಿಕ್ಕಾರ. ಅಕ್ರಮ ಬಾಂಗ್ಲಾದೇಶದವರನ್ನು ಒದ್ದು ಓಡಿಸಲೇಬೇಕು. ಅಕ್ರಮ ಬಾಂಗ್ಲಾದೇಶದವರನ್ನು ಒದ್ದು ಓಡಿಸಲೇಬೇಕು. ಭಾರತ್ ಮಾತಾ ಕಿ ಇವತ್ತು ನಮ್ಮ ಕರ್ನಾಟಕ ಸರ್ ಈ ಪ್ರೆಸೆಂಟ್ ಇಲ್ಲ ಬಾಂಗ್ಲಾದೇಶ ಆಗತ್ತೆ ಮಾಹಿತಿ ಪೂರಾ ಕೊಟ್ಟಿವಿ ಸರ್. ಯಾಕೆ ಸರ್ ತನಿಖೆ ಆಗಲ್ಲ ಅದು ಗೊತ್ತಾಗಬೇಕು ಸರ್. ದಯವಿಟ್ಟು ಮಾತಾಡ್ತಾ ಇಲ್ಲ ನಾವ್ರೇ ಈ ಒಂದ್ ಬಾರ್ ನೋಡ್ತೀವಿ ಸರ್. ಆಮೇಲೆ ಬೆಂಗಳೂರಾಗ ಏನ್ ಮಾಡ್ಲತ್ತಾರ ಆ ಕೆಲಸ ನಾವ್ ಮಾಡ್ತೀವಿ ಸರ್. ಅದ್ ಮುಂದೆ ನಮ್ಮ ಕೇಸ್ ಹಾಕಿ ಏನ್ ಮಾಡ್ತೀವಿ ಸರ್. ಕಾನೂನು ಐತಮ್ಮ ಸರ್. ನಾವು ವಿಡಿಯೋದ ಕೆಲಸ ನಾವು ಮಾಡ್ಬಾರ್ದು ಸರ್. ಈಗ ಮುಂದೆ ಏನ್ ಸರ್ ತಿಳ್ಕೊಂಡಿದ್ದೀವಿ. ನಮ್ಮ ಸಿಟಿ ಪೊಲೀಸರಿಗೆ ಕಾರ್ಯಾಚರಣೆ ಮಾಡಿ ತಗೊಂಡಿದ್ದೀವಿ. ಇದ್ರ ಬಗ್ಗೆ ಹೆಚ್ಚು ವಿಚಾರಣೆ ಮಾಡಿ ಕ್ರಮ ತಗೋತೀವಿ. ಈ ಬಗ್ಗೆ ಮತ್ತೆ ಕಮಿಷನರ್ ಸಾಹೇಬ್ರ ಗೈಡೆನ್ಸ್ ತಗೊಂಡು ಅವರು ವರದಿ ಮಾಡಿ ಏನಪ್ಪಾ ಅಂದ್ರ ಯುಪಿ ನಿಂತ ಇಲ್ಲಿ ಬಂದು ಇಲ್ಲಿ ತಾವರ್ಗೆರೆ ಕ್ಲಾಸ್ ನಲ್ಲಿರುವ ಅಕ್ರಮ ಏನು ಕಸಾಯಿಖಾನೆ ಅದ ಅಲ್ಲಿ ಕೆಲಸ ಮಾಡಕತ್ತಂತ ಒಬ್ಬ ಯುವಕ ಏನು ಇವತ್ತಿನ ದಿವಸ ಅವನು ಡೈರೆಕ್ಟ್ ಆಗಿ ಪಾಕಿಸ್ತಾನ ಜೊತೆ ನೆಂಟಿಟ್ಕೊಂಡಿದ್ದ ಅಂತೇಳಿ ನಿನ್ನೆ ನಾವು ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀವಿ. ಅದೇ ರೀತಿಯಾಗಿ ಡೆಲ್ಲಿನಿಂದ NIA ಟೀಮ್ ಕೂಡ ಬಂದು ಇದನ್ನ ಪರಿಶೀಲನೆ ಮಾಡ್ಲತ್ತದ. ಆದ್ರೆ ಇವತ್ತಿನ ದಿವಸ ಇಲ್ಲಿರುವಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ. ಇವತ್ತಿನ ದಿವಸ ಬೇಜಾರದ ವಿಷಯ ಇದು. ಯಾಕಪ್ಪ ಅಂದ್ರೆ ನಾವು ಕೂಡ 3 ತಿಂಗಳ ಹಿಂದೆ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಮಾಹಿತಿ ಕೊಟ್ಟಿವಿ. ಏನಪ್ಪಾ ಅಂದ್ರೆ ಕಲಬುರಗಿ ನಗರದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶ ವಲಸಿಗರು ಬಂದು ಇಲ್ಲಿ ठिकाणे ಹೊಡ್ಯಾರ. ಇಲ್ಲೇ ಕೆಲಸ ಮಾಡ್ಲತ್ತಾರ. ಇಲ್ಲಿ ದೇಶದ್ರೋಹ ಕೆಲಸ ಮಾಡ್ಲತ್ತಾರ. ಇಂಥದೆಲ್ಲ ಡೀಟೇಲ್ ಕೊಟ್ಟರು ಕೂಡ ಇನ್ನೂವರೆಗೂ ಒಬ್ಬನು ಏನು ಬಾಂಗ್ಲಾದೇಶ ಹಿಡ್ಲಿಕ್ಕೆ ತಯಾರಿಲ್ಲ. ಇವತ್ತಿನ ದಿವಸ ನಂದೂರ್ ಇಂಡಸ್ಟ್ರಿಯಲ್ ಆಗಿರ್ಬೋದು, ದರ್ಗಾ ಏರಿಯಾದಲ್ಲಿ ಆಗಿರ್ಬೋದು, ಇನ್ನೂ ಅನೇಕ ಕಸಾಯಿಖಾನೆಯಲ್ಲಿ ಆಗಿರ್ಬೋದು, ಆಗರ್ಗ ರೋಡ್ ನಲ್ಲಿರುವಂತ ಒಂದು ಏನು ಕಾಲನಿ ಇದೆ, ರಾಜೀವ್ ಗಾಂಧಿ ಕಾಲನಿ ಅಂತ. ಆ ಕಾಲನಿ ಕೂಡ ಅಕ್ರಮವಾಗಿ ಏನು ಮತ್ತೆ ಇದು ಶಾಂತಿನಗರ್ ಇಂಥ ಏರಿಯಾಗಳಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶ ಬಂದು ಇಲ್ಲಿ ठिकाणे ಹೊಡ್ಯಾರ. ಇದೆಲ್ಲ ಮಾಹಿತಿ ಕೊಟ್ಟರು ಕೂಡ ಇಲ್ಲಿ ಇಂಟೆಲಿಜೆನ್ಸಿ ಆಮೇಲೆ ಪೊಲೀಸರು ಸಂಪೂರ್ಣ ವಿಫಲವಾಗ್ಯಾರ. ನಾಚಿಕೆ ವಿಷಯವಾಗಿದೆ. ಅದಕ್ಕೆ ಇವತ್ತಿನ ದಿವಸ ಮಾನ್ಯ ಆಯುಕ್ತರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೂ ಶ್ರೀರಾಮ ಸೇನೆ ವತಿಯಿಂದ ಮನವಿ ಕೂಡ ಸಲ್ಲಿಸಿದೀವಿ. 1 ವಾರದ ಒಳಗಡೆ ಆಗಿ ಈ ಅಕ್ರಮಕೋರರನ್ನ ಹೊರಗಡೆ ಹಾಕದೆ ಹೋದಲ್ಲಿ 1 ವಾರ ಬಿಟ್ಟು ಶ್ರೀರಾಮ ಸೇನೆ ಎಲ್ಲಾ ಕಾರ್ಯಕರ್ತರು ಅವರು ಎಲ್ಲೆಲ್ಲಿದ್ದಾರೆ ಅಲ್ಲಿ ಹೋಗಿ ನಾವೇ ಅವರನ್ನ ಒಡ್ಡೋಡಿಸುವಂತ ಕೆಲಸ ಮಾಡಬೇಕಂತ ಆಗ್ತಂತೇಳಿ ಇವತ್ತಿನ ದಿವಸ ತಮ್ಮ ಮಾಧ್ಯಮ ಮೂಲಕ ಈ ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿ ಕೊಡ್ತಾ ಇದ್ವಿ. ಇನ್ನೂವರೆಗೂ ಅವರು ಹೋಗಿಲ್ಲ ಸರ್ ನಾವು. ಯಾಕಂದ್ರೆ ಇವತ್ತಿನ ಸ್ಯಾಂಗದಲ್ಲಿ ಈ ಪೊಲೀಸ್ ಇಲಾಖೆ ನಾವು ಏನಾದ್ರು ಮಾಡಿದ್ರೆ ತಕ್ಷಣ ನಮ್ಮ ಮೇಲೆ FIR ಮಾಡೋದನ್ನ ಕೆಲಸ ಮಾಡ್ಲತ್ತಾರ. ಅದಕ್ಕೆ ನಾವು ಕೂಡ ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡ್ಲತ್ತೀವಿ. ಅದಕ್ಕಾಗಿ ಇವತ್ತಿನ ನಾವು ಮಾಹಿತಿ ಕೊಟ್ಟಿವಿ.
ಇಂಗ್ಲಿಷ್ ಮಾಹಿತಿ ಕೊಟ್ಟರು ಕೂಡ ಇನ್ನೂವರೆಗೆ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಅದಕ್ಕೆ ಈಗ ಮೊನ್ನೆ ಆಯುಕ್ತರಿಗೆ ನಾವು ಮನವಿ ಕೊಟ್ಟಿದ್ವಿ. ಒಂದು ವಾರದ ಒಳಗಡೆ ಆಗಿ ನಾವು ಮೆನ್ಷನ್ ಕೂಡ ಮಾಡಿದ್ವಿ. ನಾವು ಅವ್ರು ಎಲ್ಲೆಲ್ಲಿ ಇರ್ತಾರಂಬ ಸ್ಥಳಗಳನ್ನ ಮೆನ್ಷನ್ ಕೂಡ ಮಾಡಿದ್ದೀವಿ. ಆದ್ರೂ ಕೂಡ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಒಂದು ವಾರ ಟೈಮ್ ಕೊಡ್ತೀವಿ, ನೋಡ್ತೀವಿ. ಮಾಡ್ಲಿಲ್ಲಪ್ಪ ನಾವೇ ಹೋಗಿ ಅವರನ್ನ ಒಂದು ಹೊರಗೆ ಓಡಿಸೋದು ಕೆಲಸ ಮಾಡ್ತೀವಿ ನಾವು. ಸರ್ ಅದಕ್ಕೆ ಆಯ್ತು ಸರ್, ಇದ್ರ ಬಗ್ಗೆ ನಾವು ಅವ್ರಿಗೆ ಒಂದು ವಾರ ಒಳಗಡೆ ನಾವು ಕ್ಲಿಯರ್ ಕೊಡ್ತೀವಿ. ಇದ್ರ ಬಗ್ಗೆ ಅವ್ರು ಕಲಬುರಗಿಯಲ್ಲಿ ಇದ್ದಾರೋ ಇಲ್ವೋ ಅಂತೇಳಿ ನಾವು ಕ್ಲಿಯರ್ ಕೊಟ್ಟು ನಾವೇ ಸ್ವಂತ ಹಿಡಿದು ಅವ್ರು ತೋರಿಸ್ತೀವಿ. ಎಲ್ಲಾ ತಮ್ಮ ಮಾಧ್ಯಮದವರು ಕರ್ಕೊಂಡು ಹೋಗಿ ಈ ಒಂದು ಕಾರ್ಯಾಚರಣೆ ಮಾಡ್ತೀವಿ. ಇಲ್ಲಿರುವಂತಹ ಅಕ್ರಮಕೋರು ದೇಶದ್ರೋಹಿಗಳನ್ನ ಹೊರತರುವಂತ ಕೆಲಸ ಶ್ರೀರಾಮ ಸೇನೆ ಮಾಡುತ್ತೆ ಅಂತ ಈ ಮೂಲಕ ಮಾಧ್ಯಮ ತಿಳಿಸ್ತಾ ಇದ್ದೀವಿ ಸರ್. अतराफ टीवी, हर बात सच के साथ। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Vednakapur near Gaushavali Dargah, KGF, Karnataka. Contact details 9483444290, 9480107826. SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Vednakapur near Gaushavali Dargah, KGF, Karnataka. Contact details 9483444290, 9480107826.